ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಕಮೆಂಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ರಾಹು ಅಂದ್ರೆ ಧನಿಷ್ಠ ನಕ್ಷತ್ರದ ಗೋಚಾರ ಫಲಗಳು. ಈ ಜ್ಯೋತಿಷ್ಯ ಗೋಚಾರದ ಮಹಾ ಒಂದು ತಿರುವುದ ಒಂದು ಪ್ರಸ್ತಾವನೆ. ಬ್ರಹ್ಮಾಂಡದ ಗ್ರಹಗಳ ಚಲನೆ ಪ್ರತಿಯೊಬ್ಬ ಮಾನವನ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತವೆ. 2026 ಆಗಸ್ಟ್ 2ರಿಂದ 27 ಏಪ್ರಿಲ್ 10ರವರೆಗಿನ ಕಾಲಘಟ್ಟವು ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಒಂದು ಅಭೂತಪೂರ್ವ ಮತ್ತು ಐತಿಹಾಸಿಕ ಘಟ್ಟವಾಗಿದೆ. ಈ ಅವಧಿಯಲ್ಲಿ ಛಾಯಾಗ್ರಹ ರಾಹು ಕುಂಭ ರಾಶಿಯನ್ನು ಪ್ರವೇಶಿಸಿ ಮಂಗಳನ ಒಡೆತನದ ಧನಿಷ್ಠ ನಕ್ಷತ್ರ ಸಂಚಾರ ಮಾಡಲಿದ್ದಾನೆ. ರಾಹು ಎಂದರೆ ತೀವ್ರವಾದ ಈ ಒಂದು ಆಕಾಂಕ್ಷೆ ಮತ್ತು ಗಡಿಗಳನ್ನು ಮೀರಿ ಯೋಚಿಸುವ ಶಕ್ತಿ. ಈ ಧನಿಷ್ಠ ನಕ್ಷತ್ರವೆಂದರೆ ಅಧಿಕಾರ, ಅಪಾರ ಸಂಪತ್ತು ಹಾಗೂ ಸಾಮಾಜಿಕ ಪ್ರತಿಕ್ರಿಯೆ ಅಂದರೆ ಪ್ರತಿಷ್ಠೆಯ ಒಂದು ಸಂಕೇತ. ನಿಮ್ಮ ಕರ್ಮಭಾವದ 10ನೇ ಮನೆಯಲ್ಲಿ ಈ ಬೃಹತ್ ಶಕ್ತಿಗಳ ಮಿಲನವಾಗುತ್ತಿದ್ದು ಇದು ವೃಷಭ ರಾಶಿಯವರನ್ನ ಸಾಮಾನ್ಯ ಸ್ಥಿತಿಯಿಂದ ಅಥವಾ ಶೂನ್ಯ ಹಂತದಿಂದ ಸಾಮ್ರಾಜ್ಯ ಕಟ್ಟುವ ಎತ್ತರಕ್ಕೆ ಕೊಂಡೊಯ್ಯುವ ಬಲವನ್ನು ಹೊಂದಿದೆ. ಈ ವೃಷಭ ರಾಶಿಯ ನೈಜ ಸ್ವಭಾವ ಮತ್ತು ಬಲ. ಈ ಜ್ಯೋತಿಷ್ಯ ಶಾಸ್ತ್ರದ 12 ರಾಶಿಗಳಲ್ಲಿ ವೃಷಭ 2ನೆಯ ರಾಶಿಯಾಗಿದೆ. ಇದು ಸ್ಥಿರ ರಾಶಿ ಹಾಗೂ ಪೃಥ್ವಿ ತತ್ವದ ರಾಶಿ. ಈ ರಾಶಿಯ ಅಧಿಪತಿ ಬಂದು ಸೌಂದರ್ಯ, ಸುಖ, ಸಂಪತ್ತು ಮತ್ತು ಕಲೆಯ ಒಂದು ಕಾರಕನಾದ ಶುಕ್ರ. ವೃಷಭ ರಾಶಿಯ ಸಂಕೇತ ಗೂಳಿ. ಗೂಳಿಯಂತೆ ವೃಷಭ ರಾಶಿಯವರು ಅತ್ಯಂತ ಪರಿಶ್ರಮಿಗಳು, ಶಾಂತ ಸ್ವಭಾವದವರು ಮತ್ತು ವಾಸ್ತವವಾದಿಗಳು. ಯಾವುದೇ ಒಂದು ಹವಾಯಿ ಮಾತುಗಳಿಗಿಂತ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಸಾಧನೆಗಳನ್ನು ಇವರು ನಂಬುತ್ತಾರೆ. ಜೀವನದಲ್ಲಿ ಸ್ಥಿರತೆ ಮತ್ತು ಆರ್ಥಿಕ ಭದ್ರತೆಗೆ ಇವರಿಗೆ ಅತ್ಯಂತ ಪ್ರಿಯವಾದದ್ದು. ಇವರು ರಾತ್ರೋರಾತ್ರಿ ಬದಲಾವಣೆಯನ್ನು ಬಯಸುವುದಿಲ್ಲ. ಬದಲಾಗಿ ತಾಳ್ಮೆಯಿಂದ ಒಂದೊಂದೇ ಇಟ್ಟಿಗೆ ಇಟ್ಟು ತಮ್ಮ ಜೀವನದ ಸೌಧವನ್ನು ನಿರ್ಮಿಸುತ್ತಾರೆ. ಆದರೆ ಕ್ರಾಂತಿಕಾರಿ ಹಾಗೂ ಆಕ್ರಮಣಕಾರಿ ಗ್ರಹಗಳ ಪ್ರಭಾವ ಈ ಒಂದು ಸ್ಥಿರ ನಕ್ಷತ್ರದ ಮೇಲೆ ಬಿದ್ದಾಗ ಆಳದಲ್ಲಿರುವ ಸುಪ್ತ ಶಕ್ತಿಗಳು ಜಾಗೃತಗೊಂಡು ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ಈ ರಾಹು ಮಾಯಾಶಕ್ತಿ ಮತ್ತು ಮಹತ್ವಾಕಾಂಕ್ಷೆಯ ಒಂದು ಕಾರಕ. ಈ ಜ್ಯೋತಿಷ್ಯದಲ್ಲಿ ರಾಹುವನ್ನು ಒಂದು ಭೌತಿಕ ಗ್ರಹವೆಂದು ಪರಿಗಣಿಸದೆ ಈ ಖಗೋಳಶಾಸ್ತ್ರೀಯ ಬಿಂದು ಎಂದು ಕರೆಯಲಾಗುತ್ತೆ. ಈ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಸುರ ಸ್ವಭಾವಿನ ರೂಪದಲ್ಲಿ ಬಂದ ರಾಹು ಅಮೃತಪಾನವನ್ನು ಮಾಡಿದ. ಈ ಪರಿಣಾಮವಾಗಿ ಅಮರತ್ವ ಮತ್ತು ಅಪರಿಮಿತ ಇಷ್ಟಾರ್ಥಗಳ ಕಾರಕನಾದನು. ಈ ಶನಿವತ್ ರಾಹು ಅಂದರೆ ಮಹರ್ಷಿ ಪರಾಶರರ ವಚನದಂತೆ ರಾಹು ಶನಿಯಂತೆಯೇ ಫಲಗಳನ್ನು ನೀಡುತ್ತಾನಾದರೂ ಶನಿಯಲ್ಲಿದ್ದಷ್ಟು ತಾಳ್ಮೆ ರಾಹುವಿನಲ್ಲಿ ಇರೋದಿಲ್ಲ. ರಾಹು ಎಂದರೇನೆ ಈ ಒಂದು ಶಾರ್ಟ್ಕಟ್ಟು, ಸಂಪ್ರದಾಯದ ಗಡಿಗಳನ್ನು ಮುರಿದು ಹೊರಬರುವ ಚಿಂತನೆ. ಕರ್ಮಭಾವದಲ್ಲಿ ರಾಹು. ನಿಮ್ಮ 10ನೇ ಮನೆಯಲ್ಲಿ ರಾಹು ಕುಳಿತಾಗ ವೃತ್ತಿರಂಗದಲ್ಲಿ ನಂಬಲಾಗದ ವೇಗದಲ್ಲಿ ಎತ್ತರಕ್ಕೆ ಇರಬೇಕೆಂಬ ಅತಿಯಾದ ಒಂದು ಹಂಬಲ ಉಂಟಾಗೋದು. ರಾಹು ಮಾಯೆಯ ಸಂಕೇತವೂ ಹೌದು. ವೃತ್ತಿಗೆ ತಾನೇ ಎಲ್ಲವನ್ನ ನಿಯಂತ್ರಿಸುತ್ತಿದ್ದೇನೆ ಎಂಬ ಭ್ರಮೆ ಮೂಡಿಸಿ ತನ್ನದೇ ಜಾಲದಲ್ಲಿ ಸಿಲುಕಿಸುವ ಸಾಮರ್ಥ್ಯವೂ ರಾಹುಗಿದೆ. ಈ ಧನಿಷ್ಠ ನಕ್ಷತ್ರ ಸಂಪತ್ತು ಮತ್ತು ಪ್ರತಿಷ್ಠೆಯ ಒಂದು ನಾದ. ಮಕರ ಮತ್ತು ಕುಂಭ ರಾಶಿಗಳ ನಡುವೆ ವಿಸ್ತರಿಸುವ ಧನಿಷ್ಠ ನಕ್ಷತ್ರವು ಮಂಗಳನ ಆಧಿಪತ್ಯಕ್ಕೆ ಒಳಪಟ್ಟಿದೆ. ಈ ನಕ್ಷತ್ರದ ಅಧಿದೇವತೆಗಳು ಅಷ್ಟವಸುಗಳ ಪ್ರಕೃತಿಯನ್ನು ಧಾರಣೆ ಮಾಡುವ 8 ದಿವ್ಯ ಶಕ್ತಿಗಳು. ಈ ಮೃದಂಗ ಮತ್ತು ಡಮರುಗ ಆಗಿರಬಹುದು. ಧನಿಷ್ಠ ನಕ್ಷತ್ರದ ಸಂಕೇತ ಶಿವನ ಡಮರುಗ ಮತ್ತು ಮೃದಂಗ. ಈ ಮೃದಂಗದ ಶಬ್ದವು ದೂರದವರೆಗೆ ಪರಿಸರಿಸುವಂತೆ ಈ ನಕ್ಷತ್ರವು ವೃತ್ತಿಗೆ ಈ ಜಾಗತಿಕ ಮಟ್ಟದ ಕೀರ್ತಿ ಮತ್ತು ಈ ಒಂದು ನೆಟ್ವರ್ಕಿಂಗ್ ಮತ್ತು ಈ ಒಂದು ಖ್ಯಾತಿಯನ್ನು ತಂದುಕೊಡುತ್ತೆ. ಈ ಧನ ಮತ್ತು ಇಷ್ಟ. ಈ ಧನಿಷ್ಠ ಎಂದರೆ ಅತ್ಯಂತ ಧನವಂತ ಎಂದರ್ಥ. ಈ ನಕ್ಷತ್ರದ ಪ್ರಭಾವದಿಂದ ವ್ಯಕ್ತಿಯಲ್ಲಿ ಅಪಾರ ಹಣ ಮತ್ತು ಸಾಮಾಜಿಕ ಸ್ಥಾನಮಾನ ಗಳಿಸುವ ತೀವ್ರ ಆಕಾಂಕ್ಷೆ ಹುಟ್ಟುತ್ತೆ. ಈ ಮಂಗಳನ ಆಕ್ರಮಣಕಾರಿ ಶಕ್ತಿ. ಮಂಗಳನು ಶೌರ್ಯ, ತರ್ಕ ಮತ್ತು ಯುದ್ಧದ ಒಂದು ಕಾರಕ.
ಈ ಧನಿಷ್ಠದಲ್ಲಾಗುವ ಗೋಚಾರವು ವೃಷಭ ರಾಶಿಯವರಲ್ಲಿ ಹೊಸ ಸಾಹಸಗಳಿಗೆ ಧುಮುಕುವ ಧೈರ್ಯವನ್ನು ನೀಡುತ್ತೆ. ಆದರೆ ಡಮರುಗವು ಒಳಗಿನಿಂದ ಪೊಳ್ಳಾಗಿರುತ್ತೆ. ಈ ಭೌತಿಕ ಪ್ರಗತಿಯ ಬೆನ್ನತ್ತಿ ಆಂತರಿಕ ಶಕ್ತಿ ಮತ್ತು ಕುಟುಂಬ ಸಂಬಂಧಗಳನ್ನು ನಿರ್ಲಕ್ಷಿಸಿದರೆ ಈ ನಕ್ಷತ್ರವು ದೊಡ್ಡ ಪತನಕ್ಕೂ ಕಾರಣವಾಗಬಹುದು. ಯೋಗಕಾರಕ ಶನಿ, ಮಂಗಳ ಮತ್ತು ರಾಹುವಿನ ತ್ರಿಕೋನ ಮೈತ್ರಿ. ಈ ವೃಷಭ ಲಗ್ನ ಮತ್ತು ವೃಷಭ ರಾಶಿಗೆ ಶನಿದೇವನು ಪರಮ ಯೋಗಕಾರಕ ಗ್ರಹ. ಆತ ಧರ್ಮ ಮತ್ತು ಕರ್ಮ ಭಾವಗಳ 9ನೇ ಮತ್ತು 10ನೇ ಮನೆಗಳ ಒಡೆಯ. ಪ್ರಸ್ತುತ ಗೋಚಾರದಲ್ಲಿ ಶನಿಯು ನಿಮ್ಮ 11ನೇ ಮನೆಯಾದ ಲಾಭ ಭಾವದಲ್ಲಿ ಇರೋದು. 10ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಸ್ವಕ್ಷೇತ್ರಿ ಶನಿ ಹಾಗೂ ಧನಿಷ್ಠ ನಕ್ಷತ್ರನಾಥ ಮಂಗಳ. ಈ 3 ಶಕ್ತಿಗಳು ಒಂದಾದಾಗ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿರಾಟ ರೂಪದ ಬದಲಾವಣೆಗಳು ಉಂಟಾಗುತ್ತವೆ. ಅಂದರೆ ಸಾಮಾನ್ಯವಾಗಿ ವೃಷಭ ರಾಶಿಯವರು ರಿಸ್ಕ್ ಅನ್ನೋದು ತೆಗೆದುಕೊಳ್ಳಲು ಹಿಂಜರಿಯುತ್ತಾರೆ. ಆದರೆ ಈ ಗೋಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಈ ಒಂದು ಕಂಫರ್ಟ್ ಪ್ರಭಾವದಿಂದ ನೀವು ನಿಮ್ಮ ಈ ಒಂದು ಝೋನ್ನಿಂದ ಹೊರಬಂದು ದೊಡ್ಡ ಮಟ್ಟದ ಉದ್ಯಮ ಮತ್ತು ಹೂಡಿಕೆಗಳಿಗೆ ಕೈ ಹಾಕ್ತೀರಾ. ಈ ಸಮಯದಲ್ಲಿ ನೀವು ಕೈಗೊಳ್ಳುವ ಧೈರ್ಯದ ನಿರ್ಧಾರಗಳು ನಿಮ್ಮನ್ನು ಕೇವಲ ಒಬ್ಬ ಉದ್ಯೋಗಿಯಾಗಿ ಅಥವಾ ಸಣ್ಣ ವ್ಯಾಪಾರಿಯಾಗಿ ಉಳಿಯದೆ ಒಂದು ದೊಡ್ಡ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅಭೂತಪೂರ್ವ ಒಂದು ಕ್ರಾಂತಿ. ನಿಮ್ಮ 10ನೇ ಮನೆಯಲ್ಲಿ ರಾಹು ಜಾಗೃತಗೊಂಡಿರುವುದರಿಂದ ವೃತ್ತಿ ಜೀವನದಲ್ಲಿ ಹಿಂದೆಂದೂ ಕಾಣದ ರೀತಿಯ ಉತ್ಸಾಹ ಮತ್ತು ಶಕ್ತಿ ಮೂಡಲಿದೆ. ನೀವು ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡುವ ಈ ಒಂದು ವರ್ಕ್ ಹಾಲಿಕ್ ಪ್ರವೃತ್ತಿಯನ್ನು ಬೆಳೆಸಿಕೊಳ್ತೀರಿ. ನಿಮ್ಮ ಕೆಲಸದ ವೇಗವನ್ನು ಕಂಡು ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಆಶ್ಚರ್ಯಚಕಿತರಾಗ್ತಾರೆ. ಈ ಬಾಕಿ ಉಳಿದ ಕೆಲಸಗಳಿಗೆ ಮುಕ್ತಿ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನಿಂತು ಹೋಗಿದ್ದ ಪ್ರಮೋಷನ್ ಪ್ರಾಜೆಕ್ಟ್ಗಳು, ಟೆಂಡರ್ಗಳು ಹಾಗೂ ಸರ್ಕಾರಿ ಕೆಲಸಗಳು ಹಠಾತ್ತಾಗಿ ನಿಮ್ಮ ಪರವಾಗಿ ಮುಕ್ತಾಯಗೊಳ್ಳಲಿವೆ. ಇದು ಇತರರಿಗೆ ತಲೆಬಾಗಿ ಕೆಲಸ ಮಾಡುವ ಸಮಯವಲ್ಲ, ಬದಲಾಗಿ ನಿಮ್ಮದೇ ಆದ ಅಧಿಕಾರ ಮತ್ತು ಮುದ್ರೆಯನ್ನು ವೃತ್ತಿರಂಗದಲ್ಲಿ ಒತ್ತಿ ಹೇಳುವ ಕಾಲ. ಆಫೀಸಿನಲ್ಲೇ ಆಗಿರ್ಬೋದು. ರಾಹುವಿನ ಭ್ರಮೆಯಿಂದ ಪಾರಾಗಲು ನಿಮ್ಮ ನಿರ್ಧಾರಗಳು ಸರಿಯಾದ ದಾರಿಯಲ್ಲಿರಲು ನಿಮ್ಮ ಆಫೀಸ್ ಟೇಬಲ್ ಮೇಲೆ ಬೆಳ್ಳಿಯ ಆನೆಯ ವಿಗ್ರಹವನ್ನು ಇರಿಸಿ. ಪ್ರತಿ ಬುಧವಾರ ಓಂ ರಾಮ್ ರಾಹುವೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಈ ವಿದೇಶಿ ಸಂಬಂಧ ಮತ್ತು ಜಾಗತಿಕ ಮಾರುಕಟ್ಟೆ. ಮಂಗಳನು ನಿಮ್ಮ 12ನೇ ಮನೆಯ ವಿದೇಶಿ ವ್ಯವಹಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಹಾಗೂ 7ನೇ ಮನೆಯ ಪಾಲುದಾರಿಕೆ ಅಧಿಪತಿಯಾಗಿದ್ದು 10ನೇ ಮನೆಯ ರಾಹುವನ್ನು ನಿಯಂತ್ರಿಸುತ್ತಾ ಇರೋದು. ನೀವು ಉದ್ಯಮಿಯಾಗಿದ್ದರೆ ನಿಮ್ಮ ಕಂಪನಿಗೆ ಬೃಹತ್ ಪ್ರಮಾಣದ ವಿದೇಶಿ ಆರ್ಡರ್ಗಳು ಅಥವಾ ಈ ಒಂದು ಗ್ಲೋಬಲ್ ಕ್ಲೈಂಟ್ಗಳು ಅಥವಾ ವಿದೇಶಿ ಬಂಡವಾಳ ಹೂಡಿಕೆದಾರರು ಸಿಗುವ ಸಾಧ್ಯತೆ ದಟ್ಟವಾಗಿದೆ. ವಿದೇಶಕ್ಕೆ ತೆರಳಲು ಈ ಒಂದು ವರ್ಕ್ ಪರ್ಮಿಟ್ ಅಥವಾ ಪರ್ಮನೆಂಟ್ ರೆಸಿಡೆನ್ಸಿ ಪಡೆಯಲು ಕಾಯುತ್ತಿರುವ ವೃಷಭ ರಾಶಿಯವರಿಗೆ ಈ ಒಂದು ಅತ್ಯಂತ ಅವಧಿ ಸುಸಮಯ ಅಂತಲೇ ನಾವು ಅನ್ನಬಹುದು. ಈ ಸ್ಥಳದಿಂದ ಜಾಗತಿಕ ಮಟ್ಟಕ್ಕೆ ಅಂದರೆ ನಿಮ್ಮ ಆಲೋಚನೆಗಳನ್ನು ಕೇವಲ ಸ್ಥಳೀಯ ಮಾರುಕಟ್ಟೆಗೆ ಸೀಮಿತಗೊಳಿಸಬೇಡಿ. ಈ ಒಂದು ಡಿಜಿಟಲ್ ಉಪಸ್ಥಿತಿ ಮತ್ತು ವಿದೇಶಿ ನೆಟ್ವರ್ಕಿಂಗ್ ಮೇಲೆ ಹೆಚ್ಚು ಗಮನವನ್ನು ಹರಿಸಿ. ಹಣಕಾಸು ನಿರ್ವಹಣೆ ಮತ್ತು ಆಸ್ತಿಯ ಗಳಿಕೆಗೆ ಧನಿಷ್ಠ ನಕ್ಷತ್ರದ ಮೂಲ ಸ್ವರೂಪವೇ ಅಪಾರ ಧನ ಸಂಪತ್ತು. 11ನೇ ಮನೆಯ ಶನಿ ಮತ್ತು 10ನೇ ಮನೆಯ ರಾಹುವಿನ ಸಂಯೋಜನೆಯು ನಿಮ್ಮ ಕೈಗೆ ಹರಿವ ಹಣದ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸುತ್ತೆ. ನಿಮ್ಮ ಆದಾಯದ ಹರಿವು ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹರಿದು ಬರಲಿದೆ. ಹಳೆಯ ಹೂಡಿಕೆಗಳಿಂದಲೂ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯಲಿದೆ. 12ನೇ ಮನೆಯ ಅಧಿಪತಿ ಮಂಗಳ ಸಕ್ರಿಯನಾಗಿ ಇರುವುದರಿಂದ ಈ ಹಣ ಎಷ್ಟು ವೇಗವಾಗಿ ಬರುತ್ತೋ ಅಷ್ಟೇ ವೇಗವಾಗಿ ಕಾನೂನು ಪ್ರಕ್ರಿಯೆಗಳು, ವೈದ್ಯಕೀಯ ವೆಚ್ಚಗಳು ಅಥವಾ ಅನಗತ್ಯ ವಿಷಯಗಳಿಗೆ ಖರ್ಚಾಗುವ ಅಪಾಯ ಕೂಡ ಇದೆ. ಈ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಸುಮ್ಮನೆ ಇಡಬೇಡಿ. ಬಂದ ಹಣವನ್ನು ತಕ್ಷಣವೇ ಸ್ಥಿರಾಸ್ತಿಗಳ ಮೇಲೆ ಅಥವಾ ಈ ಬ್ಲೂ ಚಿಪ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ. ಇದರಿಂದ ಖರ್ಚುಗಳು ಸುರಕ್ಷಿತ ಆಸ್ತಿಯಾಗಿ ಪರಿವರ್ತನೆಯಾಗುತ್ತವೆ. ಈ ದಾಂಪತ್ಯ, ಈ ಪಾಲುದಾರಿಕೆ ಮತ್ತು ಸಮಾಜದಲ್ಲಿ ನಿಮ್ಮ ಒಂದು ಬಿಂಬ. ವೃತ್ತಿ ರಂಗದಲ್ಲಿ ಬೃಹತ್ ಯಶಸ್ಸು ಸಿಗದಿದ್ರೂ ನಿಮ್ಮ ವೈಯಕ್ತಿಕ ಮತ್ತು ಪಾಲುದಾರಿಕೆಯ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ. ಮಂಗಳನು ನಿಮ್ಮ 7ನೇ ಮನೆಯ ದಾಂಪತ್ಯ ಮತ್ತು ಸಾರ್ವಜನಿಕ ಬಿಂಬ ಅಧಿಪತಿಯಾಗಿದ್ದು, ರಾಹು ನಿಮ್ಮ 2ನೇ ಮನೆ ಕುಟುಂಬ ವಾಕ್ ಮತ್ತು 4ನೇ ಮನೆಯನ್ನು ಸುಖಸ್ಥಾನ ವೀಕ್ಷಿಸುತ್ತಾ ಇರೋದು.
ಈ ಒಂದು ವೃತ್ತಿ ಮತ್ತು ಈ ಒಂದು ಅಹಂ ಸಂಘರ್ಷ, ವೃತ್ತಿಯ ಮೇಲಿನ ಅತಿಯಾದ ಆಸಕ್ತಿಯಿಂದಾಗಿ ಕುಟುಂಬಕ್ಕೆ ಹಾಗೂ ಜೀವನ ಸಂಗಾತಿಗೆ ಸರಿಯಾದ ಸಮಯ ನೀಡಲು ಸಾಧ್ಯವಾಗದಿರಬಹುದು. ಇದು ದಾಂಪತ್ಯದಲ್ಲಿ ಅಹಂಕಾರದ ಸಂಘರ್ಷಗಳಿಗೆ ಕಾರಣವಾಗಬಹುದು. ರಾಹುವಿನ ವೀಕ್ಷಣೆ 2ನೇ ಮನೆಯ ಮೇಲೆ ಇರುವುದರಿಂದ ನಿಮ್ಮ ಆಕ್ರಮಣಕಾರಿ ಮಾತುಗಳು ಅಥವಾ ನಿರ್ಧಾರಗಳು ಹತ್ತಿರದ ಸಂಬಂಧಿಗಳನ್ನು ದೂರ ಮಾಡಬಹುದು. ಉದ್ಯಮದಲ್ಲಿ ಪಾಲುದಾರರೊಂದಿಗೆ ಈ ಕೆಲಸ ಮಾಡುವಾಗ ಪಾರದರ್ಶಕತೆ ಅತ್ಯಗತ್ಯ. ಕಾನೂನುಬದ್ಧ ದಾಖಲೆಗಳನ್ನು ಸರಿಯಾಗಿ ನೀವು ಪರಿಶೀಲಿಸಿಯೇ ಸಹಿ ಮಾಡಿ. ಪ್ರತಿಯೊಂದು ಮಂಗಳವಾರದಂದು ಸಿಹಿ ಪದಾರ್ಥಗಳು ಅಥವಾ ಬೆಲ್ಲವನ್ನು ದಾನ ಮಾಡಿ. ಈ ವೈಯಕ್ತಿಕ ಹಾಗೂ ವೃತ್ತಿ ಜೀವನದ ನಡುವೆ ಸ್ಪಷ್ಟವಾದ ಗಡಿಯನ್ನು ಕಾಯ್ದುಕೊಳ್ಳಿ. ಆಗಸ್ಟ್ ತಿಂಗಳ ಅಡಗಿರುವ ರಹಸ್ಯದ ಒಂದು ಅಪಾಯ ಮತ್ತು ಈ ಒಂದು ಶತ್ರು ಸಂಚು. ಈ ಗೋಚಾರದ ಅತ್ಯಂತ ಪ್ರಮುಖ ಹಾಗೂ ರಹಸ್ಯವಾದ ಅಂಶವೆಂದರೆ ಈ ಒಂದು ಹಿಡನ್ ಎನಿಮಿಸ್ ಮತ್ತು ಶತ್ರುಗಳ ಕಾವಲು. ಈ ಕಾರ್ಪೊರೇಟ್ ಷಡ್ಯಂತರ. ರಾಹು 10ನೇ ಮನೆಯಲ್ಲಿದ್ದು ಆತನ ನಕ್ಷತ್ರನಾಥ ಮಂಗಳ 12ನೇ ಮನೆಯಲ್ಲಿ ಇದ್ದಾನೆ. ಗುಪ್ತ ಶತ್ರುಗಳು ಮತ್ತು ಪಿತೂರಿ ಅವರ. ನೀವು ಬೆಳೆಯುತ್ತಿರುವ ವೇಗವನ್ನು ಕಂಡು ನಿಮ್ಮ ಸುತ್ತಮುತ್ತಲಿನವರಲ್ಲಿ, ವಿಶೇಷವಾಗಿ ನಿಮ್ಮ ಕೆಳಗೆ ಕೆಲಸ ಮಾಡುವ ಸಹೋದ್ಯೋಗಿಗಳಲ್ಲಿ ಅಥವಾ ಉದ್ಯಮದ ಸಹಪಾಠಿಗಳಲ್ಲಿ ಈರ್ಷ್ಯೆ ಅನ್ನೋದು ಉಂಟಾಗುತ್ತೆ. ಈ ಬೆನ್ನ ಹಿಂದೆ ಇರಿತ ಅನ್ನೋದು ಮಾಡಬಹುದು. ನೀವು ಕುರುಡರಾಗಿ ನಂಬುವ ವ್ಯಕ್ತಿಯೇ ನಿಮ್ಮ ಉದ್ಯಮದ ಈ ಗೋಪ್ಯ ಮಾಹಿತಿಗಳನ್ನು, ಈ ಕ್ಲೈಂಟ್ ವಿವರಗಳನ್ನು ಅಥವಾ ತಂತ್ರಜ್ಞಾನವನ್ನು ಹೊರಗೆ ಸೋರಿಕೆ ಮಾಡುವ ಅಪಾಯ ಕೂಡ ಎದುರಾಗುತ್ತೆ. ಅಂದರೆ ಕಾನೂನು ಹುರುಳು. ನಿಮ್ಮ ವಿರುದ್ಧ ಕಾನೂನಾತ್ಮಕ ಅಥವಾ ಆಡಳಿತಾತ್ಮಕ ಬಲೆಗಳನ್ನು ಬೀಸುವ ಸಾಧ್ಯತೆ ಕೂಡ ಇದೆ. ಜಾಗ್ರತೆ. ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ನಿಮ್ಮ ಮುಂದಿನ ತಂತ್ರಗಳನ್ನು ಅಥವಾ ಪ್ಲಾನ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾವುದೇ ಕಾಗದ ಪತ್ರಗಳನ್ನು ಸಂಪೂರ್ಣವಾಗಿ ಓದದೆ ಸಹಿ ಮಾಡಬೇಡಿ. ಸಾಮ್ರಾಜ್ಯ ಸ್ಥಾಪನೆಗೆ ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಬ್ರಹ್ಮಾಸ್ತ್ರದ ಒಂದಷ್ಟು ಪರಿಹಾರಗಳು. ವೃಷಭ ರಾಶಿಯವರಿಗೆ ರಾಹುವಿನ ಧನಿಷ್ಠ ನಕ್ಷತ್ರದ ಪ್ರವೇಶವು ಕೇವಲ ಒಂದು ಗೋಚಾರವಲ್ಲ, ಇದು ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಮಹಾ ಒಂದು ತಿರುವು. ನೀವು ಸಾಮಾನ್ಯ ವ್ಯಕ್ತಿಯಿಂದ ಅಧಿಕಾರಯುತ ವ್ಯಕ್ತಿಯಾಗಿ ಹೊರಹೊಮ್ಮಲು ನೀವು ಈ ಶಾಸ್ತ್ರೋಕ್ತ ಪರಿಹಾರಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಶಿವಲಿಂಗಾಭಿಷೇಕ. ಪ್ರತಿದಿನ ಅಥವಾ ಪ್ರತಿ ಸೋಮವಾರದಂದು ನೀರಿಗೆ ಈ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗಕ್ಕೆ ಭಕ್ತಿಯಿಂದ ಅಭಿಷೇಕವನ್ನು ಮಾಡಿ. ಇದು ರಾಹು ಮತ್ತು ಮಂಗಳನ ನಕಾರಾತ್ಮಕ ಶಕ್ತಿಯನ್ನು ಶಾಂತಗೊಳಿಸುತ್ತೆ. ಈ ರಾಹು ಮಂತ್ರ ಜಪ. ಪ್ರತಿದಿನ ಸಂಜೆ ಅಥವಾ ಬುಧವಾರದಂದು ಓಂ ರಾಂ ರಾಹುವೇ ನಮಃ ಮಂತ್ರವನ್ನು ಜಪಿಸಿ. ಸತ್ಯ ಮತ್ತು ಧರ್ಮದ ನಡೆ. ರಾಹು ಶಾರ್ಟ್ಕಟ್ಗಳನ್ನು ತೋರಿಸಿದರೂ ಶನಿಯ ಪ್ರಭಾವದಿಂದಾಗಿ ನೀವು ಕಾನೂನು ಅಥವಾ ಧರ್ಮದ ಚೌಕಟ್ಟನ್ನು ಎಂದಿಗೂ ಕೂಡ ನೀವು ಮೀರಬಾರದು. ಈ ಸವಾಲುಗಳಿಗೆ ಅಂಜದೆ ಜಾಗರೂಕರಾಗಿ ಮತ್ತು ಈ ವಾಸ್ತವದ ನೆರಳಿನಲ್ಲಿ ಶ್ರಮಿಸಿದರೆ ಈ ಅವಧಿಯಲ್ಲಿ ನಿಮ್ಮದೇ ಆದ ಮಹಾ ಸಾಮ್ರಾಜ್ಯವನ್ನು ಕಟ್ಟುವುದು ನಿಶ್ಚಿತ. ನಿಮ್ಮ ಜೀವನದ ಗತಿಯನ್ನೇ ಅಕ್ಷರಶಃ ಬದಲಾಯಿಸಬಲ್ಲ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಮತ್ತು ಅಪರೂಪದ ಮಹಾಯೋಗವೊಂದು ಈಗ ಪ್ರಾರಂಭವಾಗುತ್ತಿದೆ. ಮುಂದಿನ 48 ಗಂಟೆಗಳಲ್ಲಿ ವೃಷಭ ರಾಶಿಯವರ ಜಾತಕದಲ್ಲಿ ಅಂತಹದ್ದೊಂದು ದಿವ್ಯ ಶಕ್ತಿ ಜಾಗೃತಗೊಳ್ಳಲಿದೆ. ಇದನ್ನು ಸರಿಯಾಗಿ ಗ್ರಹಿಸಿದರೆ ನಿಮ್ಮ ಬದುಕು ಹೊಸ ಎತ್ತರಕ್ಕೆ ಏರುವುದು ಖಚಿತ. ಈ ವರ್ಷಗಳಿಂದ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅಪಮಾನಗಳು, ಕೈಗೆ ಬಂದು ಬಾಯಿಗೆ ಸಿಗದಂತೆ ಹೋದ ಅವಕಾಶಗಳು, ಇವೆಲ್ಲಕ್ಕೂ ಅಂತ್ಯ ಹಾಡುವ ಸುವರ್ಣ ಸಮಯ ಈಗ ಬಂದಿದೆ. ಶನಿದೇವನ ಈ ಸ್ಥಿರ ಹಾಗೂ ಕೃಪಾದೃಷ್ಟಿ, ದೇವಗುರು ಬೃಹಸ್ಪತಿಯ ದಿವ್ಯ ಆಶೀರ್ವಾದ ಮತ್ತು ರಾಹುಕೇತುಗಳ ವಿಶೇಷ ಚಲನೆ ಒಟ್ಟಾಗಿ ವೃಷಭ ರಾಶಿಯವರ ಬಾಗಿಲಲ್ಲಿ 3 ಬೃಹತ್ ಯಶಸ್ಸುಗಳನ್ನು ತಂದು ನಿಲ್ಲಿಸುತ್ತೆ. ಈ ಒಂದು ಬ್ರಹ್ಮಾಂಡದ ಅಪರೂಪದ ಶಕ್ತಿಯು ಮುಂದಿನ 48 ಗಂಟೆಗಳ ಕಾಲ ಗರಿಷ್ಠ ಮಟ್ಟದಲ್ಲಿ ಸಕ್ರಿಯವಾಗಿರುತ್ತೆ. ಇಲ್ಲಿಯವರೆಗೆ ನೀವು ಕನಸಿನಲ್ಲೂ ಯೋಚಿಸಿದ ಹಣಕಾಸಿನ ನೆಮ್ಮದಿ, ಸಮಾಜದಲ್ಲಿ ಅಪ್ರತಿಮ ರಾಜಯೋಗದ ಗೌರವ ಮತ್ತು ಮುರಿದು ಬಿದ್ದ ಸಂಬಂಧಗಳಲ್ಲಿ ಮರುಜೀವವನ್ನು ಈ ಸಮಯ ನಿಮಗೆ ನೀಡಲಿದೆ. ಈ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಎಂದರೆ ಸೌಂದರ್ಯ, ಐಶ್ವರ್ಯ ಮತ್ತು ಭೋಗ ಜೀವನದ ಸಂಕೇತ. ಕಳೆದ ಕೆಲವು ತಿಂಗಳುಗಳಿಂದ ಗ್ರಹಗಳ ಮಂದಗತಿಯಿಂದಾಗಿ ನೀವು ಅನುಭವಿಸಿದ ಆರ್ಥಿಕ ತೊಂದರೆಗಳು ಸಣ್ಣದ್ದೇನಲ್ಲ. ಮಾಡಿದ ಸಾಲ ತೀರಿಸಲಾಗದೆ, ಬರಬೇಕಾದ ಬಾಕಿ ಹಣ ಬಾರದೆ, ಉದ್ಯೋಗದಲ್ಲಾಗಲಿ ಅಥವಾ ವ್ಯಾಪಾರದಲ್ಲಾಗಲಿ ಸೂಕ್ತ ಲಾಭ ಸಿಗದೆ ನೀವು ಅನುಭವಿಸಿದ ಮಾನಸಿಕ ವೇದನೆಗೆ ಬ್ರಹ್ಮಾಂಡವೇ ಸಾಕ್ಷಿಯಾಗಲಿದೆ.
ಆದರೆ ಮುಂದಿನ 48 ಗಂಟೆಗಳಲ್ಲಿ ಗ್ರಹಗಳ ದಿವ್ಯ ಪರಿವರ್ತನೆಯು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅಡೆತಡೆಗಳಿಲ್ಲದ ಹಠಾತ್ ಧನಾಗಮನವಾಗುವ ಒಂದು ಕಾಲ. ಅಂದರೆ ವರ್ಷಗಳಿಂದ ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಸ್ವಂತ ಹಣ ಅಥವಾ ಬಾಕಿ ಮೊತ್ತ ನಿರೀಕ್ಷಿಸಿದ ಮೂಲಗಳಿಂದ ನಿಮ್ಮ ಕೈ ಸೇರುತ್ತೆ. ಉದ್ಯೋಗಸ್ಥರಿಗೆ ಹಠಾತ್ ಬಡ್ತಿ, ಪ್ರಶಂಸೆ ಅಥವಾ ಹೊರ ಕಂಪನಿಗಳಿಂದ ಈ ಮೌಲ್ಯಯುತ ಆಫರ್ಗಳು ಬರಲಿವೆ. ಈ ವ್ಯಾಪಾರಿಗಳಿಗೆ ಹೊಸ ಬಿಗ್ ಡೀಲ್ಗಳು ಮತ್ತು ದೊಡ್ಡ ಮಟ್ಟದ ಹಣದ ಹರಿವು ಪ್ರಾರಂಭವಾಗುತ್ತೆ. ಈ ಕನಸಿನ ವಾಹನ ಮತ್ತು ಸ್ವಂತ ಆಸ್ತಿಯ ಯೋಗ. ನೀವು ದೀರ್ಘಕಾಲದಿಂದ ಮನಸ್ಸಿನಲ್ಲಿಯೇ ಹಸಿರಾಗಿಟ್ಟುಕೊಂಡಿದ್ದ ಸ್ವಂತ ವಾಹನ ಖರೀದಿ ಅಥವಾ ಮನೆ ಆಸ್ತಿ ನಿರ್ಮಾಣದ ಯೋಜನೆಗೆ ಇದ್ದ ಬೃಹತ್ ತಡೆಗೋಡೆಗಳು ಧೂಳಿಪಟವಾಗುತ್ತಿವೆ. ಹಣದ ಅಗಾಧ ಹರಿವು ನಿಮ್ಮ ಸಕಾಲ ಸೌಕರ್ಯಗಳನ್ನು ಹೆಚ್ಚಿಸುತ್ತೆ. ನಿಮ್ಮನ್ನು ಆರ್ಥಿಕವಾಗಿ ಹಗುರವಾಗಿ ಕಂಡವರು, ನಿಮ್ಮ ಅಸಹಾಯಕತೆಯನ್ನು ನೋಡಿ ನಕ್ಕವರು ಈಗ ನಿಮ್ಮ ಬೆಳವಣಿಗೆಯನ್ನು ನೋಡಿ ಬೆರಗಾಗಲಿದ್ದಾರೆ. ನಿಮ್ಮ ಆತ್ಮವಿಶ್ವಾಸವು ಗಟ್ಟಿಯಾಗಲಿದೆ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅಂತ. ಆದಷ್ಟು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.